ನಮಸ್ಕಾರ. ಅಮ್ಮನ ಅಡಿಗೆ ಮನೆಗೆ ಸ್ವಾಗತ. ನಾನು ಇವತ್ತು ಮಕ್ಕಳು ಬೀಟ್ರೋಟ್ ತಿನ್ನಲ್ಲ, ಹಾಗಾಗಿ ಪಲ್ಯ ಮಾಡಿಕೊಟ್ಟು ತಿನ್ನಲ್ಲ, ಯಾವ ಥರದಲ್ಲೂ ತಿನ್ನಲ್ಲ, ಹೆಲ್ತಿಯಾಗಿರುತ್ತೆ. ಬೀಟ್ರೋಟ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ತುಪ್ಪ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆನಲ್ಲಿದೆ. ಎಣ್ಣೆನೂ ತುಪ್ಪ ಬಿಸಿ ಆಗಲಿ. ಬಿಸಿ ಆಗಿದ್ದಕ್ಕೆ 4 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಚಕ್ಕೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. ಲವಂಗ ತೊಗೊಂಡಿದ್ದೀನಿ. ಏಲಕ್ಕಿ ಒಂದು 3 ತೊಗೊಂಡಿದ್ದೀನಿ. ಒಂದು ದೊಡ್ಡ ಏಲಕ್ಕಿ ತೊಗೊಂಡಿದ್ದೀನಿ. ಒಂದು 3 ಪೀಸ್ ಪಲಾವ್ ಎಲೆ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಫ್ರೈ ಮಾಡೋಣ. ಸ್ವಲ್ಪ ಘಮ ಬಿಡಲಿ. ಅಷ್ಟರಲ್ಲಿ ನಾನು 2 ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟ ಬಿದ್ದು ತಿಂತಾರೆ ಮಕ್ಕಳು. ಟಿಫನ್ ಕ್ಯಾರಿಯರ್ಗೆ ಡಬ್ಬಿಗೆ ಮಾಡಿ ಹಾಕಿದ್ರೂ ಇಷ್ಟ ಆಗುತ್ತೆ ಮಕ್ಕಳಿಗೆ. ನೋಡಿ, ಫ್ರೈ ಆಗಿದೆ. ನೋಡಿ, ಅರ್ಧ ಸ್ಪೂನು ಸೋಂಪು ತೊಗೊಂಡಿದ್ದೀನಿ. ಜಾಸ್ತಿ ಬೇಡ, ಫ್ಲೇವರ್ಗೆ ಅರ್ಧ ಸ್ಪೂನ್ ಸಾಕು. ನೋಡಿ, 2 ಈರುಳ್ಳಿ ತೊಗೊಂಡಿದ್ದೆ. ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸಿಳಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾನೆ. ಒಂದು ಒಳ್ಳೆ ಫ್ರೈ ಕೊಡೋಣ. ಫ್ರೈ ಆಗೋಷ್ಟರಲ್ಲಿ ನಾನು ಈ ಕಡೆ ನೋಡಿ, ಒಂದು ಅರ್ಧ ಬಟ್ಲು ಕಾಯಿ ತೊಗೊಂಡು ನೈಸಾಗಿ ರುಬ್ಬಿ ಅದರಲ್ಲಿ ಹಾಲು ತಕ್ಕೊಳ್ತೀನಿ. ಈರುಳ್ಳಿ ಕೆಂಪಾಗಿದೆ. ಇವಾಗ 2 ಲೋಟಕ್ಕೆ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡೋಣ. ಎಷ್ಟು ಈರುಳ್ಳಿ ತೊಗೊಂಡಿದ್ದೋ ಅಷ್ಟೇ ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. 2 ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಇದು ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟಮಾಟೆ ಹಣ್ಣು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೀಟ್ರೋಟ್ ಹಾಕ್ಕೊಳ್ಳೋಣ. ನೋಡಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೋಟು 2 ಬೀಟ್ರೋಟ್ ತೊಗೊಂಡಿದ್ದೆ. ಅದು ಹಸಿ ವಾಸನೆ, ಬೀಟ್ರೋಟ್ದು ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಒಳ್ಳೆ ಫ್ರೈ ಕೊಡೋಣ. ಮಕ್ಕಳು ಕಲರ್ಫುಲ್ಲಾಗಿರಲಿ ಅಂದ್ಬಿಟ್ಟು ನೋಡಿ, ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಒಂದು 2 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಒಣ ಬಟಾಣಿ ಹಾಕಿದ್ರೆ ಬೇಯಲ್ಲ. ಹಸಿ ಬಟಾಣಿ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಒಂದು ಮನೆಯಲ್ಲೇ ಮಾಡಿರೋ ಪುಡಿ ಆಗಿರೋದ್ರಿಂದ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಗರಂ ಮಸಾಲ ನೋಡಿ, 1 ದೊಡ್ಡ ಸ್ಪೂನಷ್ಟು
ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮನೇಲೇ ಮಾಡಿರೋದ್ರಿಂದ ಅಷ್ಟೊಂದು ಖಾರ ಇರೋಲ್ಲ. ಅಂಗಡಿ ಪುಡಿ ಆದರೆ ನೋಡಿ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಇರುತ್ತೆ. ಇದನ್ನು ಫ್ರೈ ಮಾಡೋಣ. ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರೋ ಪುದೀನ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಕಾಲು ಗಂಟೆ ಮೊದಲೇ ನಾನು ಜೀರಾ ರೈಸ್ನ ನೆನೆಸಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಇಡೋದ್ರಿಂದ 1 ಅಳತೆ ಅಕ್ಕಿಗೆ 1.5 ಅಳತೆ ನೀರು ಹಾಕಿದ್ರೆ ಸಾಕು. ನಾನು ಕಾಯಿ ತೋರಿಸಿದ್ನಲ್ಲ, ಅದರಲ್ಲಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಒಂದು ತುಂಬ ಹಾಲಾಗಿದೆ. 2 ಅಕ್ಕಿ ಇರೋದ್ರಿಂದ ನಾನು 3.5 ನೀರು ಹಾಕ್ಕೊಳ್ತೀನಿ, ತೋರಿಸ್ತೀನಿ. ಇದೆ ಅಕ್ಕಿ ಒಂದು ಕಾಲು ಗಂಟೆ ಮೊದಲೇ ನೆನೆಸಿದೆ ಅನ್ನಲ್ಲ, ಅಕ್ಕಿ ಹಾಕ್ತಾಯಿದ್ದೀನಿ ಇವಾಗ. ಒಂದು ಕುದಿ ಬರ್ತಾ ಇದ್ದಂಗೆ ಕುಕ್ಕರ್ದು ಮುಚ್ಚಳ, ಯಾಕಂದರೆ ತಳ ಹಿಡಿಬಾರ್ದಲ್ವ ಮಸಾಲೆ ಎಲ್ಲ ಹಾಕಿರೋದ್ರಿಂದ. ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿದ್ರೆ ನೋಡಿ, 1 ವಿಸಿಲ್ ಹೊಡೆದಿದೆ. ಗ್ಯಾಸ್ ಆಫ್ ಮಾಡೋಣ. ನೋಡಿ ಪ್ರೆಷರ್ ಹೋಗಿದೆ ನೋಡಿ, ಸೂಪರಾಗಿದೆ ಬೀಟ್ರೂಟ್ ಪಲಾವ್. ಮಕ್ಕಳು ಇಷ್ಟ ಬಿದ್ದು ತಿಂತಾರೆ, ಎಂಜಾಯ್ ಮಾಡ್ತಾರೆ. ನಿಮ್ಮ ಮನೇಲೂ ನೀವು ಒಂದ್ಸಲ ಟ್ರೈ ಮಾಡಿ. ರಾಯ್ತಾ ಜೊತೆ ನೋಡಿ ರೂಢಿ ಆಗಿದೆ. ನೋಡಿದ್ರಲ್ಲ, ಬೀಟ್ರೂಟ್ ಪಲಾವ್ ಸೂಪರಾಗಿ ಬಂದಿದೆ. ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ. ರಾಯ್ತಾ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮನ್ನು ಎನ್ಕರೇಜ್ ಮಾಡಿ. ನಾವು ಬೇರೆ ವಿಡಿಯೋ ಜೊತೆ ಬರೋಕ್ಕೆ ಆಸೆ ಆಗುತ್ತೆ. ಥ್ಯಾಂಕ್ ಯು.